ಎಲ್ಲರಿಗೂ ನಮಸ್ಕಾರ. ಕುಂಭ ರಾಶಿಯವರೇ, ನಿಮ್ಮ ಜೀವನವನ್ನು ಹೊರಗಿನಿಂದ ನೋಡಿದರೆ ನೀವು ತುಂಬ ಗಟ್ಟಿಯಾದವರು, ಯಾರ ಮುಂದೆ ನೀವು ನೋವನ್ನು ತೋರಿಸಿಕೊಳ್ಳದವರು, ಏನೇ ಕಷ್ಟ ಬಂದರೂ ನಾನು ನೋಡಿಕೊಳ್ಳುತ್ತೇನೆ ಎಂದು ಮುಂದೆ ಸಾಗುವವರು ಎನಿಸಬಹುದು. ಆದರೆ ನಿಮ್ಮ ಮನಸ್ಸಿನ ಒಳಗೆ ನೀವು ಅನುಭವಿಸಿರುವಂತಹ ನೋವು, ನಿರಾಸೆ, ಅವಮಾನ, ಕಹಿ ನೆನಪುಗಳ ಕತೆ ಬೇರೆಯೇ ಆಗಿದೆ. ಬಾಲ್ಯದಿಂದಲೇ ಎಲ್ಲವೂ ಸುಲಭವಾಗಿ ಸಿಕ್ಕಿರಲಿಲ್ಲ ಎನ್ನುವ ಅನುಭವ ಅನೇಕ ಕುಂಭ ರಾಶಿಯವರ ಜೀವನದಲ್ಲಿ ಕಂಡುಬರುತ್ತದೆ. ಕುಟುಂಬದ ಪರಿಸ್ಥಿತಿಗಳು, ಹಣಕಾಸಿನ ಏರುಪೇರು, ತಮ್ಮ ಮಾತನ್ನು ಯಾರು ಅರ್ಥ ಮಾಡಿಕೊಳ್ಳದೆ ಇರುವಂತಹ ನೋವು, ಪ್ರೀತಿಸಿದವನಿಂದಲೇ ನಿರಾಸೆ, ಸ್ನೇಹಿತರೆಂದು ನಂಬಿದವರು ದೂರವಾಗುವ ಸಂದರ್ಭ, ಓದು, ಉತ್ತಮ ಉದ್ಯೋಗ, ನಿರೀಕ್ಷಿಸಿದ ಫಲ ಸಿಗದ ಕ್ಷಣಗಳು, ಇವೆಲ್ಲವೂ ಅವರ ಮನಸ್ಸಿನಲ್ಲಿ ಆಳವಾದ ಗಾಯದ ಗುರುತನ್ನು ಮೂಡಿಸಿರಬಹುದು. ಆದರೆ ಇದು ಅನುಭವಗಳು ಅವರನ್ನು ನಿಧಾನವಾಗಿ ಬಲಿಷ್ಠರನ್ನಾಗಿ ಮಾಡುತ್ತದೆ. ಕುಂಭ ರಾಶಿಯವರ ಒಂದು ವಿಶೇಷವಾದ ಗುಣವೆಂದರೆ ಅವರು ಜೀವನದಲ್ಲಿ ನಡೆದ ನೋವನ್ನು ಎಲ್ಲರ ಮುಂದೆ ಹೇಳಿಕೊಳ್ಳೋದಿಲ್ಲ. ನೋವಾದರೂ ನಗುತ್ತಾರೆ, ಅವಮಾನವಾದರೂ ಮೌನವಾಗಿರುತ್ತಾರೆ, ಕಷ್ಟ ಬಂದರೂ ಮತ್ತೊಬ್ಬರ ಮುಂದೆ ಕೈಚಾಚಲು ಇಷ್ಟಪಡೋದಿಲ್ಲ. ಕೆಲವೊಮ್ಮೆ ತಮ್ಮವರೇ ತಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ಅವರಲ್ಲಿ ಮೂಡಬಹುದು. ನಾನು ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದೇನೆ, ಆದರೆ ಏಕೆ ಇಲ್ಲೇ ನಿಂತಿದ್ದೇನೆ, ನನಗೆ ಬೇಕಾದಂತಹ ಶಕ್ತಿಯನ್ನು ಪಡೆದುಕೊಳ್ಳಲು ನಾನು ಏನು ಪ್ರಯತ್ನ ಮಾಡಬೇಕು ಎನ್ನುವಂತಹ ಪ್ರಶ್ನೆಗಳು ಅವರನ್ನು ಮತ್ತೆ ಮತ್ತೆ ದಿಗ್ಭ್ರಮೆಗೊಳಿಸುತ್ತವೆ. ಹೌದು ಸ್ನೇಹಿತರೆ, ಕುಂಭ ರಾಶಿಯವರೇ, ನಿಮ್ಮ ಬಾಲ್ಯದ ಹೊಣೆಗಾರಿಕೆ ಹೆಚ್ಚಾಗುತ್ತಿತ್ತು. ಇತರ ಮಕ್ಕಳಂತೆ ಸ್ವತಂತ್ರವಾಗಿ ಬದುಕಲು ಸಾಧ್ಯವಾಗದೇ ಇರುವವರು, ಮನೆಯ ಸಮಸ್ಯೆಗಳನ್ನು ನೋಡುತ್ತಾ ಬೆಳೆದಂಥವರು, ಅಥವಾ ತಮ್ಮ ಕನಸುಗಳನ್ನು ಮುಂದೂಡಬೇಕಾದ ಪರಿಸ್ಥಿತಿಗಳು ಎದುರಾದಂಥವರು, ಇಂತಹ ಅನುಭವಗಳು ವ್ಯಕ್ತಿಗೆ ಒಂದು ವಿಶೇಷವಾದ ವ್ಯಕ್ತಿತ್ವ ಬದಲಾವಣೆಗೆ ಸಹಾಯಕವಾಗುತ್ತೆ ಮತ್ತು ಕುಗ್ಗಿಸುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಇವುಗಳನ್ನು ಪ್ರತಿಯೊಬ್ಬ ಕುಂಭ ರಾಶಿಯವರಿಗೂ ಉಚಿತವಾಗಿ ನಡೆದ ಘಟನೆಗಳು ಎಂದು ಹೇಳಬಹುದು. ಜ್ಯೋತಿಷ್ಯದ ಪ್ರಕಾರ ಈ ರಾಶಿ ಚಕ್ರದವರಿಗೆ ಈಗ ಎಲ್ಲವೂ ಸರಿ ಹೋಗುತ್ತದೆ, ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಕೇವಲ 2 ವಸ್ತುವನ್ನು ನಿಮ್ಮ ಜೀವನದಲ್ಲಿ ನೀವು ಜೋಪಾನ ಮಾಡಿದ್ದೆ ಆದಲ್ಲಿ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ನೀವು ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಈಗ ಸಂಪೂರ್ಣವಾದ ರಕ್ಷಣೆಯ ಫಲವನ್ನು ನೀವು ಲಕ್ಷ್ಮೀ ದೇವಿಯಿಂದ ಪಡೆದುಕೊಳ್ಬಹುದು. ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಅಂತಹ ಅದ್ಭುತವಾಗಿರುವಂತಹ ಸಮಯ. ಆಗಸ್ಟ್ 20, 21, 22, 23 ಈ 4 ದಿನಗಳು ನಿಮ್ಮ ಜೀವನದಲ್ಲಿ ತುಂಬಾನೇ ಜಾಗರೂಕರಾಗಿರಬೇಕು. ತುಂಬಾನೇ ವಿಶೇಷವಾದ ಭಾಗ್ಯಶಾಲಿ ಸಮಯ. ಏಕೆಂದರೆ ಸ್ನೇಹಿತರೆ, ಸಂಪೂರ್ಣವಾಗಿ ದೇವರ ಅನುಗ್ರಹ ನಿಮ್ಮ ಜೀವನಕ್ಕೆ ಕಾಲಿಡುತ್ತದೆ. ಹೌದು, ಈ ತಿಂಗಳಲ್ಲಿ ನೀವು ಒಂದು ನಿರ್ದಿಷ್ಟವಾದ ವಸ್ತುವನ್ನು ಸದಾ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು. ಆದ್ದರಿಂದ ಅದರ ಫಲವು ನಿಮಗೆ ಶೀಘ್ರವಾಗಿ ಅಂದುಕೊಂಡದೆಲ್ಲ ಸುಲಭವಾಗಿ ಸಿಗುವಂತೆ ಮಾಡುತ್ತದೆ. ನಿಮ್ಮ ಕಷ್ಟಗಳು, ನಿಮ್ಮ ವಿರೋಧಿಗಳು ಎಲ್ಲರೂ ಕೂಡ ನಿಮ್ಮಿಂದ ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ನಗುವಿನ ಒಂದು ಸಂಪೂರ್ಣವಾದ ಸಂತೋಷದ ಒಂದು ಸುರಿಮಳೆ ಸುರಿಯುತ್ತದೆ. ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಕೈ ಹಿಡಿಯುತ್ತದೆ. ಸುಲಭವಾಗಿ ನೀವು ಶ್ರೀಮಂತಿಕೆಯನ್ನು ಪಡೆದುಕೊಳ್ತೀರಾ. ಎಲ್ಲ ರೀತಿಯ ತೊಂದರೆಗಳು, ವಿವಾದಗಳು ದೂರವಾಗುತ್ತೆ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಮಂಡಿ ಊರಿ ನಿಲ್ಲುತ್ತಾರೆ ಮತ್ತು ನಿಮ್ಮ ಪ್ರತಿಯೊಂದು ಆಸೆ, ಆಕಾಂಕ್ಷೆಗಳು, ಕನಸುಗಳು ನನಸು ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿದೆ. ಲಕ್ಷ್ಮೀ ದೇವಿ ಸಂಪೂರ್ಣವಾಗಿ ಸಂಪತ್ತನ್ನು ನಿಮ್ಮ ಮನೆಯ ಕಡೆಗೆ ತರುತ್ತಿದ್ದಾರೆ. ಆಗ ನೀವು ತಪ್ಪದೇ ಎಚ್ಚರವಾಗಿದ್ದು ನಿಮ್ಮ ಮನೆಯ ಬಾಗಿಲನ್ನು ತೆಗೆಯಬೇಕಾಗುತ್ತೆ. ನಿಮ್ಮ ಕೀಲಿಕೈ ನಿಮ್ಮ ಕೈಯಲ್ಲಿರುತ್ತದೆ. ಅದೇ ನಿಮ್ಮ ಅದೃಷ್ಟ ಮತ್ತು ಸಂಪತ್ತನ್ನು ವೃದ್ಧಿಸುವಂಥದ್ದು. ಹೌದು ಸ್ನೇಹಿತರೆ, ಈ ಒಂದೇ ಒಂದು ವಸ್ತು, ಅದರ ಮಹಿಮೆ ಎಷ್ಟಿದೆ ಅಂದರೆ ನಿಮ್ಮ ಜೀವನದಲ್ಲಿ ಧನ, ಧಾನ್ಯ, ಸಿರಿ ಸಂಪತ್ತು, ಸಮೃದ್ಧಿ ಮತ್ತು ಎಲ್ಲ ರೀತಿಯ ಆಕರ್ಷಕ ಐಷಾರಾಮಿ ವಸ್ತುಗಳನ್ನು ನಿಮ್ಮ ಕಡೆಗೆ ಶಾಶ್ವತವಾಗಿ ತಂದು ಕೊಡುವಂಥದ್ದು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ನಕಾರಾತ್ಮಕ ತೊಂದರೆಗಳು, ಶಕ್ತಿಗಳು ದೂರವಾಗುತ್ತದೆ. ಅಚಾನಕ್ಕಾಗಿ ಅದೃಷ್ಟ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ಸಂತೋಷದ ಸುರಿಮಳೆಯ ಜೊತೆಗೆ ಹಲವಾರು ವರ್ಷಗಳಿಂದ ಕುಸಿದು ಬಿದ್ದಂತಹ ನಿಮ್ಮ ಜೀವನ ಮತ್ತೆ ಮೇಲೇಳಲು ಪ್ರೇರೇಪಣೆ ಸಿಗುತ್ತದೆ. ಅದ್ಭುತವಾದ ರಹಸ್ಯ ನಿಮ್ಮ ಜೀವನದಲ್ಲಿ ಈಗ ನಡೆಯುತ್ತೆ. ಸಂಪೂರ್ಣವಾಗಿ ನೀವು ಇದರ ಅರ್ಥವನ್ನು ಮಾಡಿಕೊಳ್ಬೇಕು. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಬೇಕು. ನಿಮ್ಮ ಶ್ರಮದಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಐಶ್ವರ್ಯವನ್ನು ಎಂದಿಗೂ ಕೂಡ ಕಳೆದುಕೊಳ್ಳೋದಕ್ಕೆ ಹೋಗಬೇಡಿ. ಖಂಡಿತ ಕುಂಭ ರಾಶಿಯವರ ಕಷ್ಟಗಳು ಯಾವ ರೀತಿಯಲ್ಲಿ ಪರಿಹಾರವಾಗಬಹುದು ಎಂದು ನೋಡಿದಾಗ, ಮೊದಲನೆಯದು ಯಶಸ್ಸಿನ ಗೊಂದಲ ಕಡಿಮೆಯಾಗುವಂಥದ್ದು. ಬಹಳ ವರ್ಷಗಳಿಂದ ಒಂದೇ ವಿಚಾರದ ಬಗ್ಗೆ ಯೋಚಿಸುತ್ತಿದ್ದರೆ ನಿಧಾನವಾಗಿ ಸ್ಪಷ್ಟತೆ ಬರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಶಿಸ್ತು, ಅನಗತ್ಯ ಖರ್ಚು ಕಡಿಮೆ ಮಾಡಿ ಸಾಲ ಅಥವಾ ಬಾಕಿಯನ್ನು ಕ್ರಮಬದ್ಧವಾಗಿ ನಿರ್ವಹಿಸಿ ಪ್ರಯತ್ನ ಮಾಡಿದರೆ ಪರಿಸ್ಥಿತಿ ಸುಧಾರಿಸುತ್ತದೆ. ಉದ್ಯೋಗ, ವ್ಯವಹಾರದಲ್ಲಿ ತಾಳ್ಮೆ, ದೊಡ್ಡ ಫಲ ಸಿಗುವಂಥದ್ದು. ನಿರ್ಧಾರ ಬದಲಾಯಿಸುವ ಬದಲು ಸರಿಯಾದ ಯೋಚನೆಯೊಂದಿಗೆ ಮುಂದುವರಿಸುವುದು ಮುಖ್ಯ. ಇನ್ನು ಸಂಬಂಧಗಳಲ್ಲಿ ಮಿತಿ, ನಿಮ್ಮನ್ನು ಗೌರವಿಸುವುದನ್ನು ಮೆಚ್ಚಿಸಲು ನಿಮ್ಮ ಜೀವನವನ್ನೇ ಬದಲಾಯಿಸಬೇಕಾಗಿಲ್ಲ. ಯಾರನ್ನ ಕೂಡ ಮೆಚ್ಚಿಸುವ ಅವಶ್ಯಕತೆ ನಿಮಗಿಲ್ಲ. ಜೀವನದಲ್ಲಿ ಮತ್ತೊಂದು ದೊಡ್ಡ ಪಾಠ ಅಂದರೆ ಎಲ್ಲರನ್ನ ಸಂತೋಷಪಡಿಸಲು ಸಾಧ್ಯವಿಲ್ಲ. ನಿಮ್ಮ ಬಾಲ್ಯದಿಂದಲೇ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರ್ಬಲತೆ ಎಂದುಕೊಂಡಿರಬಹುದು. ನೀವು ಮೌನವಾಗಿದ್ದಾಗ ಇವರಿಗೆ ಏನೂ ಗೊತ್ತಿಲ್ಲ ಎಂದುಕೊಂಡಿರಬಹುದು. ಆದರೆ ಕಾಲ ಕಳೆದಂತೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ನೀವು ತೋರಿಸುವ ಸಂದರ್ಭ ಬರುತ್ತದೆ. ನಿಮ್ಮ ಗೆಲುವು ಮತ್ತೊಬ್ಬರನ್ನು ಸೋಲಿಸುವಲ್ಲಿ ಅಲ್ಲ, ನಿಮಗಿಂತ ನೀವು ಉತ್ತಮವಾಗಿರುವಂಥದ್ದು. ನಿನ್ನೆಗಿಂತ ನಾಳೆಗಿಂತ ದಿನೇ ದಿನೇ ಉತ್ತಮವಾದ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಬೇಕು, ಶಕ್ತಿಶಾಲಿಯಾಗಬೇಕು.
ಹೌದು ಸ್ನೇಹಿತರೆ, ಕುಂಭರಾಶಿಯವರು ನಿಮ್ಮ ಇಂದಿನ ಕಹಿ ಘಟನೆಗಳನ್ನು ನೆನೆದು ನಿಮ್ಮ ಜೀವನ ಹೀಗೆ ಎಂದು ನಿರ್ಧರಿಸಬೇಡಿ. ಬಾಲ್ಯದಲ್ಲಿ ಸಿಕ್ಕಿರದ ಪ್ರೀತಿ, ಯೌವನದಲ್ಲಿ ಸಿಕ್ಕಿರದ ಅವಕಾಶ, ಹಿಂದೆ ಕಳೆದುಕೊಂಡ ಹಣ, ಮುರಿದ ಸಂಬಂಧ, ನಂಬಿಕೆಗೆ ಬಂದ ನೋವು, ಇವು ನಿಮ್ಮ ಸಂಪೂರ್ಣ ಭವಿಷ್ಯವಲ್ಲ. ಇವು ನಿಮ್ಮ ಜೀವನದ ಕೆಲವು ಅಧ್ಯಾಯ ಮಾತ್ರ. ಪುಸ್ತಕಗಳು ಇನ್ನೂ ಮುಗಿದಿಲ್ಲ. ನಿಮ್ಮಲ್ಲಿರುವ ದೊಡ್ಡ ಶಕ್ತಿ ಮತ್ತು ಎದ್ದು ನಿಲ್ಲುವಂತಹ ಸಾಮರ್ಥ್ಯ. ನೀವು ಒಮ್ಮೆ ಕುಸಿದರೂ ಮತ್ತೆ ಎದ್ದು ನಿಲ್ಲುತ್ತೀರಾ. ನೀವು ಒಮ್ಮೆ ಮೋಸ ಹೋದರೂ ಮತ್ತೆ ಬದುಕನ್ನು ಕಟ್ಟಿಕೊಳ್ತೀರಾ. ನೀವು ಒಮ್ಮೆ ಸೋತರೂ ಕೂಡ ಮತ್ತೊಮ್ಮೆ ಪ್ರಯತ್ನಿಸುತ್ತೀರಾ. ಇದೇ ನಿಮ್ಮ ನಿಜವಾದ ಲಕ್ಷ್ಮೀ ದೇವಿಯ ಒಂದು ಅಸಹನೀಯ ಶಕ್ತಿಯನ್ನು ನಿಮ್ಮೊಳಗೆ ಧೈರ್ಯ, ವಿವೇಕ, ಪರಿಶ್ರಮದಿಂದ ಮುಂದುವರಿಸೋಕೆ ಸಾಧ್ಯವಾಗುತ್ತೆ. ಈಗ ಜಗತ್ತು ನಿಮ್ಮ ಪಾದಗಳಿಗೆ ಶರಣಾಗಬೇಕು ಎನ್ನುವುದು ಖಂಡಿತವಾಗಿ ದೊಡ್ಡ ವಿಚಾರ. ಅದರಲ್ಲೂ ಕೂಡ ನಿಮಗೆ ಅಷ್ಟೊಂದು ಆಶೀರ್ವಾದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಿಗುತ್ತದೆ. ನಿಮ್ಮ ಜೀವನದಲ್ಲಿ ನೀವು ಮತ್ತೆ ನಿಮ್ಮದೇ ಆದಂತಹ ಒಂದು ಶಕ್ತಿಯನ್ನು, ಒಂದು ಆಡಳಿತವನ್ನು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಬಲಿಷ್ಠರಾಗುವುದನ್ನು ಕಂಡುಕೊಳ್ಬಹುದು. ನಿಮ್ಮ ಹೊಸ ದಾರಿಯನ್ನು ಹುಡುಕಲು ಈಗ ಸಿದ್ಧರಾಗ್ತೀರಾ. ನಿಮ್ಮ ಜೀವನ ಖಚಿತವಾಗಿ ಈಗ ಒಂದು ವಿಶೇಷತೆಯಿಂದ ತುಂಬಿರುತ್ತದೆ. ನಿಮ್ಮ ಕಷ್ಟಗಳೆಲ್ಲ ಹಿಂದಿಗೆ ಪರಿಹಾರವಾಗುತ್ತದೆ. ನಿಮಗೆ ಲಾಭದ ಜೊತೆಗೆ ಅದ್ಭುತವಾಗಿರುವಂತಹ ಒಂದು ಶಕ್ತಿ ದೊರೆಯುತ್ತದೆ. ಒಂದೇ ಒಂದು ವಿನಂತಿ ನಿಮ್ಮಲ್ಲಿ ಏನಂದರೆ, ಈ ಒಂದು ವಿಶೇಷವಾದ ಮಹತ್ವದ ರಹಸ್ಯವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಅವರು ಕೂಡ ನಿಮ್ಮಂತೆ ಅದೃಷ್ಟಶಾಲಿಗಳಾಗಲಿ. ಒಟ್ಟಾರೆಯಾಗಿ ಕುಂಭರಾಶಿಯವರೇ, ಸ್ವಲ್ಪ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಗಳು ಬರಲು ಕೂಡ ಕೆಲವೊಂದಿಷ್ಟು ನಿಮ್ಮ ನಕಾರಾತ್ಮಕ ತೊಂದರೆಗಳು ಪ್ರಾರಂಭವಾಗಿರುತ್ತೆ. ಏಕೆಂದರೆ ನೀವು ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲವೊಂದಿಷ್ಟು ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಕೆಲಸ ಮಾಡಲು ಶುರು ಮಾಡಿದೆ. ನೀವು ಪದೇ ಪದೇ ನಾನು ಅದೃಷ್ಟವಂತನಲ್ಲ ಎನ್ನುವಂತಹ ಮಾತುಗಳನ್ನು ಹೇಳಿಕೊಳ್ಳುವಂಥದ್ದು ನಿಮಗೆ ಕಷ್ಟಗಳನ್ನು ತರುತ್ತದೆ. ಆದ್ದರಿಂದ ನಿಮಗೆ ನೀವೇ ಅದೃಷ್ಟವಂತರು ಎಂದು ಖಂಡಿತವಾಗಿ ದೃಢವಾಗಿ ಇಟ್ಕೊಳ್ಬೇಕು. ನಿಮ್ಮ ಮನೆಯಿಂದ ಹೊರಗೆ ಕಾಲಿಡುವಾಗ ಈ ಒಂದು ವಸ್ತುವನ್ನು ನೀವು ನಿಮ್ಮ ಬಳಿಯಲ್ಲೇ ಇಟ್ಟುಕೊಳ್ಳಬೇಕು. ಆಗ ಕಷ್ಟಗಳೆಲ್ಲ ದೂರವಾಗುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಅದು ಹೂ ಎತ್ತಿದಷ್ಟು ಸುಲಭವಾಗಿ ನಡೆಯುತ್ತದೆ. ನೀವು ಎಲ್ಲಿ ಏನು ನಿರೀಕ್ಷೆ ಮಾಡ್ತೀರೋ ಅಲ್ಲಿಂದ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಸಿಗುತ್ತದೆ. ಹೊಸ ಅಧ್ಯಾಯ ಪ್ರಾರಂಭವಾಗುತ್ತೆ. ನಿಮ್ಮ ಜೀವನದಲ್ಲಿ ಯಶಸ್ಸಿನ ಒಂದು ಸುರಿಮಳೆ ಅನ್ನೋದನ್ನು ಕಂಡುಕೊಳ್ಬಹುದು. ಈ ಮಾತು ಸ್ವಲ್ಪ ಹೊಸದಾಗಿ ಕೇಳಿಸಿರಬಹುದು. ಇದರಲ್ಲಿ ನಿಮಗೆ ಖಂಡಿತವಾಗಿ ಪರಮ ಸತ್ಯ ಅನ್ನೋದು ಇದೆ. ಹೌದು ಸ್ನೇಹಿತರೆ, ಕುಂಭರಾಶಿಯವರೇ, ನಿಮ್ಮ ಕಷ್ಟಗಳೆಲ್ಲ ಹಿಂದಿಗೆ ಅಂತ್ಯವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನಕ್ಕೆ ಬರುವಂತಹ ಸಮಯ. ಸಂಪೂರ್ಣವಾಗಿ ನಿಮ್ಮ ಸುತ್ತಮುತ್ತಲಿನ ಮನೆಯನ್ನು ಸ್ವಚ್ಛಗೊಳಿಸಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಸ, ಕೊಳಕು, ಎಲ್ಲ ರೀತಿಯ ಕೆಟ್ಟ ವಸ್ತುಗಳನ್ನು ಮನೆಯಿಂದ ಹೊರಗೆ ಹಾಕಬೇಕು. ಏಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂದಕ್ಷಣ ಬರೀ ಯಾವಾಗಲೂ ಸಂಪತ್ತು ಮತ್ತು ಒಂದು ವಿಶೇಷವಾಗಿ ಹಣಕಾಸಿಗೆ ಇಷ್ಟಪಟ್ಟಂಥದ್ದೆಲ್ಲ. ಖಂಡಿತ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು, ನಿಮ್ಮ ಜೀವನ ಶುದ್ಧವಾದಾಗ ಮಾತ್ರ ಅಲ್ಲಿ ಲಕ್ಷ್ಮೀ ದೇವಿಯ ವಾಸ ಖಂಡಿತವಾಗಿ ಬರುತ್ತದೆ. ಅದರಿಂದಾಗಿ ಹರಿದಂಥದ್ದು, ಒಡೆದಂಥದ್ದು, ಮುರಿದಂಥದ್ದು ಯಾವುದೇ ವಸ್ತುಗಳಿದ್ರೂ ಅದನ್ನು ಹೊರಗೆ ಹಾಕಿ. ಇನ್ನು ಆರೋಗ್ಯದ ವಿಚಾರದಲ್ಲಿ ನೀವು ಅದೃಷ್ಟಶಾಲಿಗಳಾಗಬೇಕು ಅಂದರೆ ಖಂಡಿತವಾಗಿ ಆರೋಗ್ಯವನ್ನು ಅದ್ಭುತವಾಗಿ ಇಟ್ಕೊಳ್ಬೇಕು. ಒಳ್ಳೆಯ ಆಹಾರವನ್ನು ತಿನ್ನಬೇಕು. ಒಣಗಿದ ಹೂವು, ಸುಟ್ಟ ಬತ್ತಿ, ಕರ್ಪೂರಗಳು ಹಾಗೂ ಪೂಜಾ ಸಾಮಗ್ರಿಯಲ್ಲಿ ಯಾವಾಗಲೂ ಸ್ವಚ್ಛವಾಗಿರದೇ ಇರುವಂಥದ್ದು ನಿಮ್ಮ ಜೀವನಕ್ಕೆ ದೊಡ್ಡ ದಾರಿದ್ರ್ಯವನ್ನು ತರುತ್ತದೆ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ನೀವು ಪೂಜೆ ಪುನಸ್ಕಾರದ ಮೂಲಕ ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಲಾಭದ ಒಂದು ಸುರಿಮಳೆಯಾಗುತ್ತೆ. ಕಷ್ಟಗಳು ದೂರವಾಗುತ್ತದೆ. ಅದೃಷ್ಟದ ಒಂದು ಸೂರ್ಯ ಉದಯಿಸ್ತಾನೆ. ಎಲ್ಲವೂ ಸುಲಲಿತವಾಗಿ ಸಾಗುತ್ತದೆ. ನಿಮ್ಮ ಕೆಟ್ಟ ಎಲ್ಲ ನಿಮ್ಮ ಅರ್ಧಕ್ಕೆ ನಿಂತಹ ಕೆಲಸಗಳೆಲ್ಲ ಮತ್ತೆ ನಿಮಗೆ ಪ್ರಾರಂಭವಾಗುತ್ತೆ. ನಿಮ್ಮ ಮೇಲೆ ಯಾರೇ ಮಾಟ ಮಂತ್ರ ತಂತ್ರ ಮಾಡಿದರೂ ಕೂಡ ಅದೆಲ್ಲವೂ ದೂರವಾಗುತ್ತದೆ. ಈಗ ನೀವು ಮಾಡಬೇಕಾಗಿರುವಂತಹ ವಿಶೇಷವಾದ ಉಪಾಯ ಅಂತ ಅಂದರೆ ಖಂಡಿತವಾಗಿ ನೀವು ಒಂದು ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು, ಲವಂಗವನ್ನು ಹಾಕಬೇಕು, ಅರಿಶಿಣದ ಕೊಂಬನ್ನು ಹಾಕಬೇಕು ಮತ್ತು ಏಲಕ್ಕಿಗಳನ್ನು ಹಾಕಬೇಕಾಗುತ್ತೆ. ಇದನ್ನೆಲ್ಲ ಒಂದು ಪೋಟಲಿಯ ರೀತಿ ಕಟ್ಟಿ ಅದನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಅದಕ್ಕಿಂತ ಮೊದಲು ಖಂಡಿತವಾಗಿ ಕುಂಭರಾಶಿಯವರೇ, ಶ್ರೀಂ ಅನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸಿ ನಿಮ್ಮ ಕೈಯಲ್ಲಿ ಕೆಂಪು ಅಕ್ಷತೆಯನ್ನು ಹಿಡಿದುಕೊಂಡು 11 ರೂಪಾಯಿ ಅಥವಾ 16 ರೂಪಾಯಿ ನಾಣ್ಯವನ್ನು ಇಟ್ಟುಕೊಂಡು ನಿಮ್ಮ ಮನಸ್ಸಿನ ಆಸೆಗಳನ್ನು, ಕನಸುಗಳನ್ನು ಅದರ ಮುಂದೆ ಹೇಳಿಕೊಂಡು ಆ ಒಂದು ಹಣವನ್ನು ನೀವು ಯಾವಾಗಲೂ ಕೂಡ ಕೂಡಿಡುವಂತಹ ಹಣದ ಉಂಡಿ ಒಳಗಡೆ ಹಾಕಬೇಕು. ಪ್ರತಿ ಶುಕ್ರವಾರ ಈ ರೀತಿಯಾಗಿ ಮಾಡ್ತಾ ಬರಬೇಕು. ಇದರಿಂದ ಸಂಪತ್ತು ವೃದ್ಧಿ ಆಗ್ತಾ ಹೋಗುತ್ತೆ. ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ. ಮಿಸ್ ಮಾಡ್ದೇನೆ ಖಂಡಿತವಾಗಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ, ಕನಕದಾಸರ ಸ್ತೋತ್ರವನ್ನು ಕೇಳಿ. ಇದರಿಂದ ದಿನೇ ದಿನೇ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ಈ ಸಮಯದಲ್ಲಿ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಕೊಡಲು ಮರಿಬೇಡಿ. ಸಾಂಬ್ರಾಣಿ ಧೂಪದಿಂದ ಮನೆಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ದೂರವಾಗುತ್ತೆ. ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಸಂಪತ್ತು ಅನ್ನೋದು ಸೃಷ್ಟಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ನೀವು ಅಂದುಕೊಳ್ಳೋದಕ್ಕೆ ನಡೆಯೋದಕ್ಕೆ ಶುರುವಾಗುತ್ತೆ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.